ಹಾಯ್ ನಮಸ್ಕಾರ. ಫಸ್ಟ್ ಪಿ ಯು ಸಿಯ ನಿಮಗೆ ಈಗಾಗಲೇ ಸೆಕೆಂಡ್ LLB ಯೂನಿಟ್ ಟೆಸ್ಟ್ ಆರಂಭಗೊಂಡಿದ್ದು. ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ಅಂದರೆ ಸೋಷಿಯಲ್ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ. ಕೊನೆಯವರು ನೋಡಿ. ನಿಮ್ಮ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ. ಬನ್ನಿ, ಇಂದಿನ ವಿಡಿಯೋದಲ್ಲಿ LLB ಯೂನಿಟ್ ಟೆಸ್ಟ್ ಸಂಬಂಧಪಟ್ಟಂಥ ನಾನು ಮಾಡಲ್ ಕ್ವೆಶ್ಚನ್ ಪೇಪರನ್ನು ಇಲ್ಲಿ ರೆಫರ್ ಮಾಡ್ತಿದ್ದೀನಿ. ಹಾಗೆ ಇಲ್ಲಿ ಕೊಟ್ಟಿರುವಂಥ MCQಗಳು ಅಂದರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಲು ಪ್ರಶ್ನೆ ಇರ್ತವೆ. ಒಂದನೇ ಪ್ರಶ್ನೆ, ಔಪಚಾರಿಕ ಶಿಕ್ಷಣ ಒಂದು ನಿಯೋಗಿಯಾಗಿದೆ ಅಂತ ಕರಿತೀವಿ. ಅಲ್ಲಿ ಆಪ್ಷನ್ ಸಿ ಶಾಲೆ ಎಂಬುದು ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ, ಫ್ಯಾಮಿಲಿ ಎಂಬ ಪದವು ಉತ್ಪತ್ತಿಯಾಗಿರೋದ್ರಿಂದ ಆಪ್ಷನ್ ಬಿ ಲ್ಯಾಟಿನ್ ಭಾಷೆಯ ಫ್ಯಾಮಿಲೀಸ್ ಎಂಬ ಪದದಿಂದ ಉತ್ಪತ್ತಿಯಾಗಿರುತ್ತೆ. ಇನ್ನು ಸರಿಯಾದ ಜೋಡಿಯನ್ನು ಗುರುತಿಸಲಿ ಕೊಟ್ಟಿರುವಂಥ ಪ್ರಶ್ನೆಗೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ನೀವು ಬಹುಪತಿತ್ವ ಅನ್ನೋದು ಒಬ್ಬರಿಗಿಂತ ಹೆಚ್ಚು ಸರಿಯನ್ನು ವಿವಾಹ ಆಗೋದು. ವಿವಾಹ ಅನ್ನೋದು ಏನಾಗಿರುತ್ತೆ ಅಂದರೆ ನೀವು ನೋಡ್ಕೋಬೇಕಾಗಿರುತ್ತೆ ಅಂದರೆ ಯುವ ಪೀಳಿಗೆಯನ್ನು ಸಮಾಜೀಕರಣಗೊಳಿಸುವುದು. ಅಣುಕುಟುಂಬ ಚಿಕ್ಕ ಗಾತ್ರ, ಶಿಕ್ಷಣ ಅನ್ನೋದು ಶಾಶ್ವತವಾದ ಬಂಧನ ಆಗಿರುತ್ತೆ. ಅದಕ್ಕೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಪಿಲ್ಲಿಂಗದ ಮ್ಯಾಕ್ಸ್ ಅಂದರೆ ಖಾಲಿ ಬಿಟ್ಟ ಸ್ಥಳ ನೋಡೋಣ. ನಾಲ್ಕನೇ ಪ್ರಶ್ನೆ, ಡ್ಯಾಶ್ ಇವು ಪ್ರತ್ಯೇಕವಾಗಿಸುವಂಥ ಮತ್ತು ನಿಷೇಧಿಸುವ ಪಡುವ ಪವಿತ್ರ ವಸ್ತುಗಳಿಗೆ ಸಂಬಂಧಿಸಿದಂಥ ಮಾನವ ನಂಬಿಕೆ ಮತ್ತು ಆಚರಣೆಗಳ ಮೇಲೆ ವ್ಯವಸ್ಥೆಯಾಗಿದೆ. ಅದಕ್ಕೆ ಧರ್ಮ. ಆಪ್ಷನ್ಸ್ ನಾಲ್ಕನೇ ಸರಿಯಾದ ಉತ್ತರ ಧರ್ಮ. ಇನ್ನು ವಿಕಾಸ ಎಂಬ ಪದವು ಕ್ರಿಸ್ತಪೂರ್ವ ಅಂದಲಿಕ್ಕೆ 1859ರಲ್ಲಿ ಅದೇನಿರುತ್ತೋ ಬರೆದಾಗುತ್ತೆ. ಧರ್ಮವನ್ನು ಅಪ್ಪಿಮಿಗೆ ಹೋಲಿಕೆ ಮಾಡಿದವರು ಕಾರ್ಲ್ ಮಾರ್ಕ್ಸ್ ಎಂಬವರು ಆಗಿರ್ತಾರೆ. ಇನ್ನು ಮ್ಯಾಥ್ಸ್ ಆಫ್ ಲಿವಿಂಗ್ ಅಂದರೆ ಹೊಂದಿಸಿ ಬರಿ ಪ್ರಶ್ನೆ, ಜೀವ ಸಂಕುಲಗಳ ಉಗಮ ಅನ್ನೋದು ಏನಾಗಿರುತ್ತೆ ಅಂದರೆ 2004ರಲ್ಲಿ ಉಗಮವಾಗುತ್ತೆ. ದ ಹಿಸ್ಟ್ರಿ ಆಫ್ ಹ್ಯೂಮನ್ ಮ್ಯಾರೇಜ್ ಅನ್ನೋದಕ್ಕೆ ಅಲ್ಲಿ ಎಡ್ವರ್ಡ್ ವೆಸ್ಟರ್ ಮಾರ್ಕ್ ಅನ್ನೋರು ಆಗಿರ್ತಾರೆ. ಹಿಂದೂ ವಿವಾಹ ಕಾಯ್ದೆ ಅನ್ನೋದು 1955 ರೈಟ್ ಆನ್ಸರ್ ಆಗಿರುತ್ತೆ. ಹಾಗೆ 10ನೇ ಪ್ರಶ್ನೆ, ಅಣು ಕುಟುಂಬ ಎಂದರೇನು? ಧರ್ಮದ ಒಂದು ಮೂಲಾಂಶವನ್ನು ತಿಳಿಸಿ. ವಲಸೆ ಎಂದರೇನು? ಇವನ್ನು ನೋಡ್ಕೋಬೇಕು. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಶಿಕ್ಷಣದ ಪ್ರಕಾರಗಳನ್ನು ತಿಳಿಸಿ, ಧರ್ಮದ 2 ಕಾರ್ಯಗಳನ್ನು ತಿಳಿಸಿ, ಸಾಮಾಜಿಕ ಪರಿವರ್ತನೆಯ ವ್ಯಾಖ್ಯಾನಿಸಿ, ಹಾಗೆ ಪ್ರಗತಿ ಮತ್ತು ವಿಕಾಸ ನಡುವಿನ 2 ವ್ಯತ್ಯಾಸವನ್ನು ತಿಳಿಸಿ. ಇವಿಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನು ಇಲ್ಲಿ 5 ಅಂಕದ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಅವುಗಳನ್ನು ನೋಡ್ಕೋಬೇಕು. ಕುಟುಂಬದ ಪ್ರಕಾರಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು 10 ಅಂಕದ ಪ್ರಶ್ನೆ ಇವೆ. ವಿವಾಹ ಎಂದರೇನು? ವಿವಾಹದ ಪ್ರಕಾರಗಳನ್ನು ವಿವರಿಸಿ, ಸಾಮಾಜಿಕ ಪರಿವರ್ತನೆಯನ್ನು ಪ್ರತಿನಿಧಿಸುವಂಥ ಅಂಶಗಳನ್ನು ವಿವರಿಸಿ. ಇದು ಕನ್ನಡ ಮಾಧ್ಯಮದಲ್ಲಿರುವಂಥ ಸಮಾಜಶಾಸ್ತ್ರ ಸಂಬಂಧಪಟ್ಟಾಗಿದೆ. ಇಂಗ್ಲೀಷ್ ಮೀಡಿಯಂ ಬೇಕಾದರೆ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ವಿವಿಧ ವಿಷಯಗಳನ್ನು ಮುಂದಿನ ತರಗತಿಯಲ್ಲಿ ಮಾಡಲಾಗುತ್ತೆ ಅಂತ ಹೇಳ್ತಾ ಇಂದಿನ ಒಂದು ತರಗತಿ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತೀವಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.